ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಸಿಎಂ ಸ್ಥಾನ ಅಧಿಕಾರ ಹಂಚಿಕೆ ಆಗಿದೆಯಾ? ಇದುವರೆಗೆ ಹೌದು ಅಥವಾ ಇಲ್ಲ ಎಂಬ ಸ್ಪಷ್ಟ ಉತ್ತರವನ್ನ ಕೊಟ್ಟಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್. ಒಪ್ಪಂದ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿದ್ದು ಡಿಕೆ ಮಧ್ಯೆ ಅಧಿಕಾರ ಒಪ್ಪಂದ ಆಗಿದೆ ಎನ್ನುವಂತ ಸುದ್ದಿ ಕೂಡ ಎಲ್ಲಿಂದ ಹುಟ್ಟುಕೊಂಡಿದೆ? 2023ರಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸಿದಾಗ ಹಠವನ್ನ ಹಿಡಿದಿದ್ರಂತೆ ಡಿಕೆಶಿ. ಆಗ ಶಿಮ್ಲಾದಲ್ಲಿದ್ದ ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಡಿಕೆ ಶಿವಕುಮಾರ್ ಮನವೊಲಿಸಿದ್ರಂತೆ. 2025ರ ಅಂತ್ಯಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕೊಡಿಸುವ ಭರವಸೆಯನ್ನ ಕೊಟ್ಟಿದ್ದಾರಂತೆ. ಒದ್ದಾದರೂ ಅಧಿಕಾರವನ್ನ ಕಿತ್ತುಕೊಳ್ತೇನೆ ಅಂತ ಡಿಕೆಶಿ ಹೇಳಿಕೆಗೆ ಆ ಭರವಸೆಯೇ ಕಾರಣವಂತೆ. ಸೋನಿಯಾ ಮತ್ತು ಪ್ರಿಯಾಂಕಾ ಭರವಸೆ ಕೊಟ್ಟ ಮೇಲೆ ಡಿಕೆ ಶಿವಕುಮಾರ್ ಡಿಸಿಎಂ ಆಗಲು ಒಪ್ಪಿದಾರಂತೆ. 30 ತಿಂಗಳ ನಂತರ ಹೈಕಮಾಂಡ್ ಭರವಸೆಗಾಗಿನೇ ಹಠ ಹಿಡಿದು ಕುಳಿತಿದ್ದಾರಂತೆ ಡಿಕೆ ಶಿವಕುಮಾರ್. 2025ರ ಅಂತ್ಯಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿ 2.5 ವರ್ಷ ಅಧಿಕಾರಾವಧಿಯನ್ನ ಪೂರ್ಣಗೊಳಿಸುತ್ತಿದ್ದಾರೆ. 2025ರ ಅಂತ್ಯದ ಹೊತ್ತಿಗೆ ತಾವು ಸಿಎಂ ಆಗಬೇಕು ಅನ್ನುವಂತ ಹಠವನ್ನ ತೊಟ್ಟಿದ್ದಾರಂತೆ ಡಿಸಿಎಂ ಡಿಕೆಶಿ. ಹೈಕಮಾಂಡ್ ಬೆಂಗಳೂರಿಗೆ ತಲುಪಿದ್ದು ಸಿದ್ದು ಮತ್ತು ಡಿಕೆ ಬಣಕ್ಕೆ ಯಾವ ಸಂದೇಶವನ್ನ ನೀಡಲಿದ್ದಾರೆ ಎನ್ನುವಂತಹ ಪ್ರಶ್ನೆ ಎದುರಾಗಬಿಟ್ಟಿದೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಮತ್ತು ಡಿನ್ನರ್ ಪಾಲಿಟಿಕ್ಸ್ ಭಾರಿ ಸದ್ದು ಮಾಡ್ತಿದೆ. ಇವೆಲ್ಲದರ ನಡುವೆ ಸಿಎಂ ಕುರ್ಚಿಯ ವಿಚಾರ ಈಗ ಬಿಸಿ ಬಿಸಿಯಾಗಿ ಕೊತನೆ ಉರಿತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಸಿಎಂ ಸ್ಥಾನದ ಅಧಿಕಾರ ಹಂಚಿಕೆ ಆಗಿದೆಯಾ ಅನ್ನುವಂತ ದೊಡ್ಡ ಪ್ರಶ್ನೆ ಎದುರಾಗ್ತಿತ್ತು. ಈ ಹಿಂದೆಯೂ ಕೂಡ 2.5 ವರ್ಷ ಏನು ವಿಚಾರ ಇದೆಯಲ್ಲ, ಸಿಎಂ ಸ್ಥಾನ ಬದಲಾವಣೆ ವಿಚಾರ ಸಾಕಷ್ಟು ಬಾರಿ ಮುನ್ನೆಲೆಗೆ ಬಂದಿತ್ತು. ಇದುವರೆಗೂ ಕೂಡ ಹೌದು ಅಥವಾ ಇಲ್ಲ ಎಂಬ ಸ್ಪಷ್ಟ ಉತ್ತರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿಲ್ಲ. ಆದರೆ ಯಾವುದೇ ರೀತಿಯಾದಂತ ಒಪ್ಪಂದ ಆಗಿಲ್ಲ ಅಂತ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಇತ್ತ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಅಧಿಕಾರ ಒಪ್ಪಂದ ಆಗಿದೆ ಎನ್ನುವಂತಹ ಸುದ್ದಿ ಎಲ್ಲಿಂದ ಹುಟ್ಕೊಳ್ತು ಅನ್ನುವ ಪ್ರಶ್ನೆಗಳು ಮೂಡುತ್ತೆ. ಯಾಕಂದ್ರೆ 2023ರಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿತು. ಆಗ ಹಠ ಹಿಡಿದಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಆಗ ಶಿಮ್ಲಾದಲ್ಲಿದ್ರು ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ. ಆ ಮೂಲಕವಾಗಿ ಡಿಕೆ ಶಿವಕುಮಾರ್ ಅವರ ಮನವನ್ನ ಒಲಿಸಿದ್ರಂತೆ. ಅಂದ್ರೆ 2025ರ ಅಂತ್ಯಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕೊಡಿಸ್ತೇನೆ ಎನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರಂತೆ. ಇದೇ ವಿಚಾರಕ್ಕೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ನೋಡಿ. ಯಾಕಂತಂದ್ರೆ 2025ರ ಅಂತ್ಯಕ್ಕೆ ಸಿದ್ದರಾಮಯ್ಯನವರ ಸಿಎಂ ಆಗಿ 2.5 ವರ್ಷ ಅಧಿಕಾರವನ್ನ ಪೂರೈಸ್ತಾರೆ. 25ರ ಅಂತ್ಯದ ಹೊತ್ತಿಗೆ ತಾವು ಸಿಎಂ ಆಗಬೇಕೆನ್ನುವಂತ ಹಠವನ್ನ ತೊಟ್ಟಿದ್ದಾರಂತೆ ಡಿಸಿಎಂ ಡಿಕೆಶಿ. ಇತ್ತ ಮತ್ತೊಂದು ಕಡೆ ರಾಜ್ಯ ರಾಜಕೀಯವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಸದ್ಯದ ಬೆಳವಣಿಗೆಗಳನ್ನ ನಾವು ನೋಡೋದಾದ್ರೆ ಹೇಗಿದೆ ಅಂತಂದ್ರೆ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ರಾಜಕೀಯ ನಡೀತಾ ಇದೆ. ಅಧಿಕಾರ ಹಂಚಿಕೆಯ ಕುರಿತು ಬಹಿರಂಗ ಹೇಳಿಕೆಗಳ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಇವೆಲ್ಲ ಹೇಳಿಕೆಗಳಿಗೆ ಬ್ರೇಕ್ ಅನ್ನ ಹಾಕ್ತಾರಾ? ಜೊತೆಯಲ್ಲಿ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ, ಯಾವ ಸಂದೇಶವನ್ನ ಕೊಡ್ತಾರೆ? ಹೈಕಮಾಂಡ್ ಕೂಡ ಬೆಂಗಳೂರಿಗೆ ತಲುಪಿದ್ದಾರೆ. ಸಿದ್ದು ಮತ್ತು ಡಿಕೆ ಬಣಕ್ಕೆ ಯಾವ ಸಂದೇಶವನ್ನ ನೀಡಲಿದ್ದಾರೆ ಎನ್ನುವಂತ ವಿಚಾರ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ.